ನಮಸ್ತೆ. ಶಾಸ್ತ್ರೀಯ, ವಿಶೇಷ ಸಂಗೀತ, ತಾಳವಾದ್ಯ, ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು. ವಿದ್ವತ್ ಅಂತಿಮ ಪ್ರೊಫಿಷಿಯನ್ಸಿ ಫೈನಲ್. ಶಾಸ್ತ್ರ ವಿಭಾಗ ಪತ್ರಿಕೆ 1. ಮೊದಲನೆಯದು ಮನೋಧರ್ಮ ಸಂಗೀತ. ಅ. ರಾಗಾಲಾಪನೆ, ಸಂಕ್ಷಿಪ್ತ ಮತ್ತು ಸಂಪೂರ್ಣ ಆಲಾಪನೆಗಳು. ಆ. ತಾನ, ವಿವಿಧ ತಾನಗಳು. ಇ. ನೆರವಲ್ ಅಥವಾ ಸಾಹಿತ್ಯ ವಿನ್ಯಾಸ. ಈ. ಸ್ವರಕಲ್ಪನೆ, ಸರ್ವಲಘು ಸ್ವರಗಳು, ಜಾತಿಭೇದ ಮತ್ತು ಗತಿಭೇದ ಸ್ವರಗಳ ಸಂಯೋಜನೆ. ಎರಡನೆಯದು ಪಲ್ಲವಿ ಸಂಪ್ರದಾಯ, ಗಾಯನ ಕ್ರಮ, ಪಲ್ಲವಿಯ ಪ್ರಭೇದಗಳು, ಅನುಲೋಮ, ವಿಲೋಮ, ಪ್ರತಿಲೋಮ ಕ್ರಮಗಳು. ಮೂರನೆಯದು ಗ್ರಹಸ್ವರ ಪ್ರಭೇದಗಳು, ಮೂರ್ಛನಕಾರಕ ಮೇಳಗಳು ಮತ್ತು ಮೂರ್ಛನಕಾರಕ ಜನ್ಯರಾಗಗಳು. ನಾಲ್ಕನೆಯದು ಕಛೇರಿ ಸಂಪ್ರದಾಯ, ಸಂಗೀತ ಕಛೇರಿಯಲ್ಲಿ ಪಕ್ಕವಾದ್ಯಗಳ ಪಾತ್ರ, ಇತಿಮಿತಿಗಳು. ಐದನೆಯದು ಸಂಗೀತದ ಪ್ರಸಾರ ಮಾಧ್ಯಮಗಳು, ಧ್ವನಿ ಸುರುಳಿಗಳು, ಗ್ರಾಮಾಫೋನ್, ರೇಡಿಯೋ, ಟೆಲಿವಿಷನ್, ಧ್ವನಿವರ್ಧಕ, ಕಂಪ್ಯೂಟರ್, ಡಿಸ್ಕ್ ಇವುಗಳ ಸಂಕ್ಷಿಪ್ತ ಪರಿಚಯ. ಆರನೆಯದು ನಾದದ ವೈವಿಧ್ಯತೆ, ಸ್ವರ, ಧ್ವನಿ ತೀವ್ರತೆ ಅಂದರೆ ಪಿಚ್, ಸ್ವರ, ಧ್ವನಿಯ ಘೋಷಣ ಅಥವಾ ಗಾತ್ರ ಅಂದರೆ ಇಂಟೆನ್ಸಿಟಿ, ನಾದಗುಣ ಅಂದರೆ ಟಿಂಬರ್, ಸಹಾನುಕಂಪನ ಅಂದರೆ ಸಿಂಪಥೆಟಿಕ್ ವೈಬ್ರೇಷನ್, ಅನುರಣನ ಅಂದರೆ ರಿವರ್ಬ್ರೇಷನ್, ಪ್ರತಿಧ್ವನಿ ಅಂದರೆ ಎಕೋ, ಸ್ವಯಂಭೂ ಸ್ವರಗಳು ಅಂದರೆ ಹಾರ್ಮೋನಿಕ್ಸ್, ಸಂಗೀತ ಸಭಾಂಗಣ, ಮ್ಯೂಸಿಕ್ ಸ್ಟುಡಿಯೋ. ಏಳನೆಯದು ಸಂಗೀತದ ವಿವಿಧ ಪ್ರಕಾರಗಳ ಪರಿಚಯ. ಶಾಸ್ತ್ರೀಯ ಸಂಗೀತ, ಭಕ್ತಿ ಸಂಗೀತ, ನೃತ್ಯ ಸಂಗೀತ, ವಚನ ಸಂಗೀತ, ಸುಗಮ ಸಂಗೀತ, ಜಾನಪದ ಸಂಗೀತ, ಸಂಪ್ರದಾಯ ಹಾಡುಗಳು, ಕಥಾಕಾಲಕ್ಷೇಪ. ಎಂಟನೆಯದು ಕೆಳಕಂಡ ರಾಗ ಲಕ್ಷಣಗಳ ವಿವರ. ಮೊದಲನೆಯ ರಾಗ ಸರಸಾಂಗಿ, ಎರಡನೆಯ ರಾಗ ನೀಲಾಂಬರಿ, ಮೂರನೆಯ ರಾಗ ಶಹನ, ನಾಲ್ಕನೆಯ ರಾಗ ಆನಂದ ಭೈರವಿ, ಐದನೆಯ ರಾಗ ದೇವಗಾಂಧಾರಿ, ಆರನೆಯ ರಾಗ ಅಠಾಣ, ಏಳನೆಯ ರಾಗ ಬೇಗಡೆ, ಎಂಟನೆಯ ರಾಗ ವಾಗಧೀಶ್ವರಿ, ಒಂಬತ್ತನೆಯ ರಾಗ ಸಾಮ, ಹತ್ತನೆಯ ರಾಗ ಕಾನಡ, ಹನ್ನೊಂದನೆಯ ರಾಗ ಕಮಾಚ್, ಹನ್ನೆರಡನೆಯ ರಾಗ ಹಿಂದೂಸ್ಥಾನಿ ಕಾಪಿ, ಹದಿಮೂರನೆಯ ರಾಗ ಹಮೀರ್ ಕಲ್ಯಾಣಿ, ಹದಿನಾಲ್ಕನೆಯ ರಾಗ ಸಾರಂಗ, ಹದಿನೈದನೆಯ ರಾಗ ಚಂದ್ರಜ್ಯೋತಿ, ಹದಿನಾರನೆಯ ರಾಗ ವಿಜಯನಾಗರಿ, ಹದಿನೇಳನೆಯ ರಾಗ ಭೂಷಾವಳಿ, ಹದಿನೆಂಟನೆಯ ರಾಗ ರಂಜನಿ, ಹತ್ತೊಂಬತ್ತನೆಯ ರಾಗ ಹುಸೇನಿ, ಇಪ್ಪತ್ತನೆಯ ರಾಗ ಸುರಟಿ, ಇಪ್ಪತ್ತೊಂದನೆಯ ರಾಗ ನವರೋಜು, ಇಪ್ಪತ್ತೆರಡನೆಯ ರಾಗ ಜನರಂಜನಿ, ಇಪ್ಪತ್ತ್ಮೂರನೆಯ ರಾಗ ಧರ್ಮವತಿ, ಇಪ್ಪತ್ತ್ನಾಲ್ಕನೆಯ ರಾಗ ಹೇಮವತಿ, ಇಪ್ಪತ್ತೈದನೆಯ ರಾಗ ಮಣಿರಂಗು, ಇಪ್ಪತ್ತಾರನೆಯ ರಾಗ ಕುರಂಜಿ, ಇಪ್ಪತ್ತೇಳನೆಯ ರಾಗ ಜಂಝೂಟಿ, ಇಪ್ಪತ್ತೆಂಟನೆಯ ರಾಗ ನಾದನಾಮಕ್ರಿಯ, ಇಪ್ಪತ್ತೊಂಬತ್ತನೆಯ ರಾಗ ಮುಖಾರಿ, ಮೂವತ್ತನೆಯ ರಾಗ ನಾಟಕುರಂಜಿ. ಒಂಬತ್ತನೆಯದು ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಅಂದರೆ ರಾಗಗಳಲ್ಲಿ ಬಳಕೆಯಲ್ಲಿರುವ 22 ಶ್ರುತಿಗಳು, ಷಡ್ಜ, ಪಂಚಮ ಮತ್ತು ಷಡ್ಜ ಮಧ್ಯಮ
ಭಾವಗಳ ಆವೃತ್ತಿಯಲ್ಲಿ ಮೂಡಿಬರುವ 22 ಶ್ರುತಿಗಳು. ಅ. ಭಿನ್ನರಾಶಿಯ ಕ್ರಮ. ಬಿ. ಅಂಶಗಳ ಕ್ರಮ. ಸಿ. ಶ್ರುತಿಗಳ ಕ್ರಮ, ಅಂದರೆ ಪ್ರಮಾಣ, ನ್ಯೂನ, ಪೂರ್ಣ ಶ್ರುತಿಗಳು. 10ನೆಯದು ಕೆಳಕಂಡ ರಾಗಗಳ ಸಾಮ್ಯ ಮತ್ತು ವ್ಯತ್ಯಾಸ. ಮೊದಲನೆಯದು ರಾಗ ನಾಯಕಿ ದರ್ಬಾರ್. ಎರಡನೆಯದು ರಾಗ ಕೇದಾರಗೌಳ ಮತ್ತು ರಾಗ ನಾರಾಯಣಗೌಳ. ಮೂರನೆಯದು ರಾಗ ಆನಂದ ಭೈರವಿ ಮತ್ತು ರಾಗ ರೀತಿಗೌಳ. ನಾಲ್ಕನೆಯದು ರಾಗ ದೇವಗಾಂಧಾರಿ ಮತ್ತು ರಾಗ ಆರಭಿ. ಐದನೆಯದು ರಾಗ ವಸಂತ ಮತ್ತು ರಾಗ ಲಲಿತ. ಆರನೆಯದು ರಾಗ ಶುದ್ಧ ಧನ್ಯಾಸಿ ಮತ್ತು ರಾಗ ಉದಯ ರವಿಚಂದ್ರಿಕಾ. ಏಳನೆಯದು ರಾಗ ಸಾವೇರಿ ಮತ್ತು ರಾಗ ಸಾಳಂಗನಾಟ. ಎಂಟನೆಯದು ರಾಗ ರುದ್ರಪ್ರಿಯ ಮತ್ತು ರಾಗ ಪುಷ್ಪಲತಿಕಾ. ಒಂಬತ್ತನೆಯದು ರಾಗ ವಸಂತ ಭೈರವಿ ಮತ್ತು ರಾಗ ಲಲಿತ ಪಂಚಮ. ಹತ್ತನೆಯದು ರಾಗ ಹಿಂದೋಳ ಮತ್ತು ರಾಗ ಜಯಂತಶ್ರೀ. 11ನೆಯದು ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳ ಕೃತಿ ರಚನಾ ಶೈಲಿಯ ತುಲನಾತ್ಮಕ ವಿವೇಚನೆ. ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರ್ ಮತ್ತು ಶ್ಯಾಮಾಶಾಸ್ತ್ರಿಗಳು. ತ್ರಿಮೂರ್ತಿಗಳ ನಂತರ ಬಂದ ವಾಗ್ಗೇಯಕಾರರ ಕೃತಿ ರಚನಾ ಶೈಲಿಯಲ್ಲಿ ಕಂಡುಬರುವ ವಿಶಿಷ್ಟ ಗುಣಗಳು ತ್ರಿಮೂರ್ತಿಗಳ ಶೈಲಿಯನ್ನು ಹೊರತುಪಡಿಸಿ. ಪತ್ರಿಕೆ 2. ಅ. ಗೇಯ ನಾಟಕ. ಮೊದಲನೆಯದು ಪ್ರಹ್ಲಾದ ಭಕ್ತಿ ವಿಜಯ. ಎರಡನೆಯದು ನೌಕಾಚರಿತ್ರ. ಮೂರನೆಯದು ಪಲ್ಲಕ್ಕಿ ಸೇವಾ ಪ್ರಬಂಧ. ನಾಲ್ಕನೆಯದು ಕೃಷ್ಣಲೀಲಾ ತರಂಗಿಣಿ. ಐದನೆಯದು ಗೀತ ಗೋವಿಂದ. ಸೂಚನೆ: ಮೇಲೆ ಹೇಳಿರುವ ಒಂದು ಗೇಯ ನಾಟಕದಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ಕೊಡಬೇಕು. ಆದರೆ ಗೇಯ ನಾಟಕಗಳಿಗೂ ಎಲ್ಲ ಬಗೆಯ ಪ್ರಾಶಸ್ತ್ಯವನ್ನು ನೀಡಬೇಕಾಗಿರುವುದರಿಂದ ಪುನರಾವರ್ತಿಯಲ್ಲಿ 3 ವರ್ಷಕ್ಕೊಮ್ಮೆ ಮೇಲೆ ಹೇಳಿರುವ ಗೇಯ ನಾಟಕಗಳಲ್ಲಿ ಒಂದನ್ನು ಪರೀಕ್ಷೆಗಾಗಿ ನಿಗದಿಪಡಿಸುವುದು. ಪಠ್ಯಪುಸ್ತಕಗಳಲ್ಲಿ ಈ 5 ಗೇಯ ನಾಟಕಗಳ ವಿವರಣೆಯನ್ನು ಕೊಡುವ ಅಗತ್ಯವಿದೆ. ಪತ್ರಿಕೆ 2. ಆ. ಮೊದಲನೆಯದು ತಾಳ ಮತ್ತು ಲಯ, ಹೋಲಿಕೆ ಮತ್ತು ವ್ಯತ್ಯಾಸ. ಎರಡನೆಯದು ಲಯವಾದ್ಯಗಳ ಪಾರಿಭಾಷಿಕ ಶಬ್ದಗಳ ಪರಿಚಯ. ನಡೆ, ಉರುಟು, ಮೋಹರ, ಮುಕ್ತಾಯ, ಕಾರ್ವೆ, ತೀರ್ಮಾನ, ಕೊರಪು. ಮೂರನೆಯದು ತನಿಯಾವರ್ತನ, ಅದರ ವಿವಿಧ ಹಂತಗಳು, ಮುಕ್ತಾಯ. ನಾಲ್ಕನೆಯದು ಸಂಗೀತ ಕಛೇರಿಯಲ್ಲಿ ಉಪತಾಳ ವಾದ್ಯಗಳ ಪಾತ್ರ, ಇತಿಮಿತಿ, ವ್ಯಾಪ್ತಿ. ಐದನೆಯದು ವಿವಿಧ ರೀತಿಯ ಮಕುಟ ಸ್ವರಗಳನ್ನು, ಅಂದರೆ ಮುಕ್ತಾಯ ಸ್ವರಗಳನ್ನು ಸ್ವರಕಲ್ಪನೆಯಲ್ಲಿ ಸೂಕ್ತ ಕಾರ್ಯಗಳೊಂದಿಗೆ ಅಳವಡಿಸುವ ಕ್ರಮ. ಆರನೆಯದು 20ನೇ ಶತಮಾನದ ಹೆಸರಾಂತ ಹಿರಿಯ ಲಯ ವಿದ್ವಾಂಸರ ಸಂಕ್ಷಿಪ್ತ ಪರಿಚಯ. ಮೊದಲನೆಯ ವಿದ್ವಾಂಸರು ಪಾಲ್ಘಾಟ್ ಮಣಿ ಅಯ್ಯರ್ ರವರು. ಎರಡನೆಯ ವಿದ್ವಾಂಸರು ಪಳನಿ ಸುಬ್ರಹ್ಮಣ್ಯ ಪಿಳ್ಳೈಯವರು. ಮೂರನೆಯ ವಿದ್ವಾಂಸರು ದಕ್ಷಿಣಾಮೂರ್ತಿ ಪಿಳ್ಳೈಯವರು. ನಾಲ್ಕನೆಯ ವಿದ್ವಾಂಸರು ಉಮಯಾಳಪುರಂ ಕೋದಂಡರಾಮಯ್ಯರ್ ಅವರು. ಐದನೆಯ ವಿದ್ವಾಂಸರು ವಿಳ್ವಾದ್ರಿ ಅಯ್ಯರ್ ರವರು. ಆರನೆಯ ವಿದ್ವಾಂಸರು ತಂಜಾವೂರು ವೈದ್ಯನಾಥಯ್ಯರ್ ರವರು. ಏಳನೆಯ ವಿದ್ವಾಂಸರು ವೆಂಕಟೇಶ್ ದೇವರ್ ರವರು. ಎಂಟನೆಯ ವಿದ್ವಾಂಸರು ಎಂ.ಎಲ್. ವೀರಭದ್ರಯ್ಯ ರವರು. ಒಂಬತ್ತನೆಯ ವಿದ್ವಾಂಸರು ಟಿ.ಎಂ. ಪುಟ್ಟಸ್ವಾಮಯ್ಯ ರವರು. ಹತ್ತನೆಯ ವಿದ್ವಾಂಸರು ಪುಟ್ಟಾಚಾರ್ ರವರು. ಪ್ರಯೋಗ ವಿಭಾಗ ಪತ್ರಿಕೆ 1. ಮೊದಲನೆಯದು ಪಲ್ಲವಿಗಳು. ಒಟ್ಟು 6. ವಿವರಗಳು ಕೆಳಕಂಡಂತೆ. ಬೇರೆ ಬೇರೆ ರಾಗ ಮತ್ತು ತಾಳಗಳಲ್ಲಿ
ಸಮ ವಿಶ್ರಮ ಗ್ರಹಗಳನ್ನೊಳಗೊಂಡಿರಬೇಕು. ಅ 4 ಕಳೆ ಪಲ್ಲವಿ ಒಟ್ಟು 2. 3 ಕಾಲಗಳಲ್ಲಿ ಅನುಲೋಮ ವಿಲೋಮ ಕ್ರಮಗಳಲ್ಲಿರಬೇಕು. ನೆರವಲ್ ಮತ್ತು ಸ್ವರ ಕಲ್ಪನೆಗಳು ಪ್ರತಿಲೋಮ ಕ್ರಮದಲ್ಲಿ 3 ಕಾಲಗಳಲ್ಲಿರಬೇಕು. ಆ 2 ಕಳೆ ಪಲ್ಲವಿ ಒಟ್ಟು 2. 3 ಕಾಲಗಳಲ್ಲಿ ಮತ್ತು ತಿಶ್ರ ನಡೆಯಲ್ಲಿ ನೆರವಲ್ ಮತ್ತು ಸ್ವರ ಕಲ್ಪನೆಗಳಿಂದಿರಬೇಕು. ಈ 1 ಕಳೆ ಪಲ್ಲವಿ ಒಟ್ಟು 2. ಮೊದಲನೆಯದು 1 ಕಾಲದಲ್ಲಿ ಮಾತ್ರ ನೆರವಲ್ ಮತ್ತು ಸ್ವರ ಕಲ್ಪನೆಗಳಿರಬೇಕು. ಈ ಕೆಳಕಂಡ ರಾಗಗಳಲ್ಲಿ ಪಲ್ಲವಿಗಳು ಇರಬೇಕು. ಮೊದಲನೆಯ ರಾಗ ಶಂಕರಾಭರಣ, ಎರಡನೆಯ ರಾಗ ತೋಡಿ, ಮೂರನೆಯ ರಾಗ ಭೈರವಿ, ನಾಲ್ಕನೆಯ ರಾಗ ಖರಹರಪ್ರಿಯ, ಐದನೆಯ ರಾಗ ಷಣ್ಮುಖಪ್ರಿಯ, ಆರನೆಯ ರಾಗ ಸಿಂಹೇಂದ್ರ ಮಧ್ಯಮ, ಏಳನೆಯ ರಾಗ ಹೇಮವತಿ, ಎಂಟನೆಯ ರಾಗ ಕಲ್ಯಾಣಿ, ಒಂಬತ್ತನೆಯ ರಾಗ ಲತಾಂಗಿ, ಹತ್ತನೆಯ ರಾಗ ಕೀರವಾಣಿ, 11ನೆಯ ರಾಗ ವಾಚಸ್ಪತಿ, 12ನೆಯ ರಾಗ ಗೌರಿ ಮನೋಹರಿ, 13ನೆಯ ರಾಗ ಕಾಂಭೋಜಿ, 14ನೆಯ ರಾಗ ಪೂರ್ವಿ ಕಲ್ಯಾಣಿ, 15ನೆಯ ರಾಗ ಸಾವೇರಿ, 16ನೆಯ ರಾಗ ಮೋಹನ. ಎರಡನೆಯದು ಕ್ಷೇತ್ರಜ್ಞರ ಪದಗಳು ಒಟ್ಟು 4. ಅಷ್ಟಪದಿ ಒಟ್ಟು 2. ಹರಿದಾಸರ ಪದಗಳು ಒಟ್ಟು 4. ತರಂಗ ಒಟ್ಟು 2. ಶಿವಶರಣರ ವಚನಗಳು ಒಟ್ಟು 4. ರಾಗಮಾಲಿಕೆ ಒಟ್ಟು 2. ಚತುರ್ದಶ ರಾಗಮಾಲಿಕೆ ಒಟ್ಟು 1. ಮೇಳ ರಾಗಮಾಲಿಕೆ 1 ಚಕ್ರ, ಚತುರಾಗ ಮಾಲಿಕೆ 1. ಇತರ ಪ್ರಸಿದ್ಧ ವಾಗ್ಗೇಯಕಾರರ ರಾಗಮಾಲಿಕೆ 1. ಪತ್ರಿಕೆ 2 ಭಾಗ 1. ಸಂಗೀತ ಕಚೇರಿ ಸಭಿಕರ ಸಮ್ಮುಖದಲ್ಲಿ. ಗಾಯಕರು ಪಿಟೀಲು ಮತ್ತು ಮೃದಂಗ ಪಕ್ಕವಾದ್ಯಗಳೊಂದಿಗೆ, ವಾದಕರು ಮೃದಂಗ ಪಕ್ಕವಾದ್ಯದೊಂದಿಗೆ 1 ಗಂಟೆಯ ಕಾಲ 5 ರಿಂದ 10 ನಿಮಿಷಗಳ ಕಾಲವನ್ನು ಮೃದಂಗ ತನಿವಾದನದ ನಿರ್ವಹಣೆಗಾಗಿ ಮೀಸಲು ಇಡಬೇಕು. ಆದಿತಾಳದ ವರ್ಣ 2 ಕಾಲಗಳಲ್ಲಿ, ಚತುರಶ್ರ ರೂಪಕ ಮತ್ತು ಮಿಶ್ರ ಛಾಪು ತಾಳಗಳಲ್ಲಿ 2 ಮಧ್ಯಮ ಕಾಲದ ಕೃತಿಗಳು, 2 ರಾಗಾಲಾಪನೆ, ನೆರವಲ್, ಸ್ವರ ಪ್ರಸ್ತಾರದೊಂದಿಗೆ, 1 ವಿಳಂಬ ಕಾಲದ ಕೃತಿ. ಈ ಕೃತಿಗೆ ಮೃದಂಗ ತನಿವಾದನದ ನಿರ್ವಹಣೆ. ಹರಿದಾಸರ ಪದ 1, ತಿಲ್ಲಾಣ 1. ಮೌಖಕ ಪತ್ರಿಕೆ 2 ಭಾಗ 2. ಈ ಪರೀಕ್ಷೆಯನ್ನು ಪ್ರಯೋಗ ವಿಭಾಗದ ಪತ್ರಿಕೆ 2 ಅ ನಂತರ ನಡೆಸಲಾಗುತ್ತದೆ. ಮೊದಲನೆಯದು ತಂಬೂರಿಯನ್ನು ಶ್ರುತಿ ಮಾಡುವ ಕ್ರಮ. ಎರಡನೆಯದು ಕಚೇರಿಯಲ್ಲಿ ಬಳಸಿಕೊಂಡ ಪಕ್ಕವಾದ್ಯಗಳ ಶ್ರುತಿ ಶುದ್ಧತೆಯ ಬಗ್ಗೆ. ಮೂರನೆಯದು ಶ್ರುತಿ ಭೇದದಿಂದ ಬದಲಾವಣೆಗೊಂಡ ರಾಗಗಳನ್ನು ಗುರುತಿಸುವ ಬಗ್ಗೆ. ನಾಲ್ಕನೆಯದು ಸಂಪೂರ್ಣ ರಾಗದಲ್ಲಿನ ಸರಳ ಸ್ವರ ಕಲ್ಪನೆಗಳಿಗೆ ಕೋನಕೋಲು ಮತ್ತು ಕೋನಕೋಲುಗಳಿಗೆ ಸ್ವರಕಲ್ಪನೆ ಅಳವಡಿಸುವ ಬಗ್ಗೆ. ಐದನೆಯದು ರಾಗರಸಗಳ ಸಂಯೋಜನೆ ಬಗ್ಗೆ. ಆರನೆಯದು ಕಾಲ, ದೇಶ, ವರ್ತಮಾನಗಳ ಸಂದರ್ಭಾನುಸಾರವಾಗಿ ಕಚೇರಿಗಳಿಗೆ ಸಂಗೀತ ರಚನೆಗಳನ್ನು ಆಯ್ಕೆ ಮಾಡುವ ಬಗ್ಗೆ. ಮೌಖಿಕದಲ್ಲಿ ಕೇಳುವ ಪ್ರಶ್ನೆಗಳು ಕೊಟ್ಟಿರುವ ಅಂಶಗಳನ್ನು ಆಧರಿಸಿ ಇರಬೇಕೆಂದು ಸೂಚಕವಾಗಿ ಈ ಅಂಶಗಳನ್ನು ಕೊಟ್ಟಿದೆಯಷ್ಟೆ. ನಮಸ್ತೆ, ಧನ್ಯವಾದಗಳು.